ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಏನು ಮಾಡಾಕತ್ತಾಳಪ್ಪ ಈಕಿ ಅಂತ ಅಂದ್ಕೊಂಡಿರ್ನ. ಸೊ ಇವತ್ತಿನ ದಿನ ನಿಮ್ಗೆ ಸ್ಪೆಷಲ್ಲಾಗಿ ಚಿಕನ್ನ ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸ್ಕೊಡಾಕತ್ತೀನಿ. ಸೊ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ನೋಡಾಕತ್ರ ಬಾಯಲ್ಲಿ ನೀರು ಬರುತ್ತೆ ನೋಡ್ರಿ. ಆ ರೀತಿ ನಾನು ಮಸ್ತಂಗೆ ಇವತ್ತಿನ ದಿನ ನಾಟಿ ಕೋಳಿ ಚಿಕನ್ ಎಣ್ಣೆ ಕಾರಣ ಮಾಡಿ ತೋರ್ಸಾಕತ್ತೀನಿ. ಸೊ ಅದನ್ನು ಯಾವ ರೀತಿ ಈಸಿಯಾಗಿ ಹೆಂಗೆ ಮಾಡ್ಕೋದಂತ ಬನ್ನಿರಿ ಇವತ್ತಿನ ದಿನ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಕೋಳಿನ ಚಂದಾಗ ಪೀಸ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದ್ರೆ ವಾಸನೆ ಎಲ್ಲ ಹೋಗುತ್ತಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚದಷ್ಟು ಅರಿಶಿನ, ಹಂಗೆ ಖಾರಕ್ಕೆ ಅನುಗುಣವಾಗಿ ಒಂದು 2ರಿಂದ 3 ಚಮಚ ಖಾರ ಹಾಕೊಂಡೀನಿ. ಸೊ ನೀವು ಖಾರ ಇಷ್ಟಪಡೋರಾಗಿದ್ದರೆ ಖಾರನ ಜಾಸ್ತಿ ಹಾಕ್ಕೊಡ್ರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನೋಡಿರಿ ಒಂದು 2 ಚಮಚದಷ್ಟು ಮಸಾಲೆ ಖಾರನೂ ಹಾಕ್ಕೊಂಡಿದ್ದೆ ಅದಕ್ಕೆ. ಹಾಗೆ ಇದಕ್ಕೆ ಒಂದು 2 ಚಮಚದಷ್ಟು ನಾನು ಗರಂ ಮಸಾಲೆ, 1 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡೀನಿ, ಅಂದ್ರೆ ಹವೀಜ್ ಪುಡಿ ಹಾಕ್ಕೊಂಡೀನಿ ನೋಡಿರಿ. ಇದನ್ನು ಸ್ವಲ್ಪ ಚಂದಾಗ ನಾವು ಮಿಕ್ಸ್ ಮಾಡೋಣಂತ ಈ ಮಸಾಲೆ ಎಲ್ಲನೂ ಹೊಂದ್ಕೊಳ್ಬೇಕು ನೋಡಿರಿ. ಸೊ ಚಿಕನ್ ಎಣ್ಣೆ ಖಾರ ಅಂತಂದರೆ ಇದಕ್ಕೆ ಖಾರ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಎಣ್ಣೆನ ಜಾಸ್ತಿ ಹಾಕಿಲ್ಲ ಮತ್ತು ಜಾಸ್ತಿ ಹಾಕಿಲ್ಲ ಅಂತ ಅನ್ಕೋಬೇಡ್ರಿ, ಸ್ವಲ್ಪ ಮೀಡಿಯಮ್ದಾಗಿ ಎಣ್ಣೆ ಹಾಕಿ ಮಾಡ್ಕೊಂಡೀನಿ. ಸೊ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ನೆನೆಯಾಕೆ ಬಿಟ್ಬಿಡ್ರಿ, ರೆಸ್ಟ್ ಮಾಡ್ಲದ. ಈ ಕಡೆ ನೋಡಿರಿ ಒಂದು ಜಾರಲ್ಲಿ ನಾನು 1-2 ಉಳ್ಳಾಗಡ್ಡಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಈ ರೀತಿ ಚಂದಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಸೊ ಇವಾಗ ಬರ್ರಿ ಚಿಕನ್ನ ಒಗ್ಗರಣೆ ಹಾಕೊಳ್ಳೋಣಂತ. ಸೊ ಒಗ್ಗರಣೆಗೆ ನೋಡಕತ್ತಿರಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣಂತ. ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವೇನು ಇಟ್ಕೊಂಡಿದ್ವಲ್ಲ, ಸೊ ಆ ಮಸಾಲೆನ ಹಾಕೊಳ್ಳೋಣಂತ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಂದಾಗ ಈ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡಿರಿ, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ ಈ ರೀತಿ ಸ್ವಲ್ಪ ಚಂದಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚಂದಾಗ ನಾವು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣಂತ. ನಾ ಮಾಡಿ ತೋರ್ಸಾಕತ್ತಿದ್ದು ಚಿಕನ್ ಎಣ್ಣೆ ಖಾರ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾರಿ ಫೇಮಸ್ ಅದ ನೋಡ್ರಿ. ಸೊ ಇದು ರೊಟ್ಟಿ ಜೊತೆ ತಿಂತಾ ಇದ್ರೆ ನಿಮ್ಗೆ ಭಾರಿ ಮಸ್ತ್ ಅನ್ಸತ್ತೆ, ಬಾಯಲ್ಲಿ ನೀರು ಬರುಸತ್ತೆ ನೋಡ್ರಿ. ಸೊ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೀವು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾ ಮನೇಲಿ ಆವಾಗವಾಗ ಮಾಡ್ತಾನೆ ಇರ್ತೀನಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಇವಾಗ ನಾವೇನು ಮಸಾಲೆ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ನ, ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಚಂದಾಗ ನಾವು ಮಸಾಲೆ ಎಲ್ಲನೂ ಹೊಂದ್ಕೋಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚಂದಾಗ ನೀವು ತಿರ್ಬ್ಯಾಡ್ರಿ, ಅದನ್ನು ಮಿಕ್ಸ್ ಮಾಡಿರಿ. ಸೊ ಇವಾಗ ಇದು ಚಂದಾಗ ಮಿಕ್ಸ್ ಆಗೈತಿ. ಒಂದು 2 ನಿಮಿಷ ಎಣ್ಣೆ ಒಳಗೆ ಹಿಂಗೆ ಬೆಂದಾಕತ್ತೈತೆ ನೋಡ್ರಿ. ಸೊ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಚಂದಾಗ ಮಿಕ್ಸ್ ಮಾಡಿಕೊಡ್ರಿ. ಸೊ ಇದು ನಾಟಿ ಕೋಳಿ ಎಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಾಕತ್ತಿಲ್ಲ, ಹಂಗೆ ಈ ಪಾತ್ರೆದಲ್ಲೇ ಬೇಯಿಸ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಕುಕ್ಕರಲ್ಲಿ ಬೇಯಿಸಿ ಮಾಡ್ಕೋಬೋದು, ಬಟ್ ಇದು ಒರಿಜಿನಲ್ ಆಗಿ ನಾವು ಚಂದಕ್ಕೆ ಪಾತ್ರೆಯಲ್ಲಿ ಈ ಮಸಾಲೆ ಒಳಗೆ ನಾವು ಕುದಿಸ್ತೀವಿ ನೋಡ್ರಿ. ಸೊ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ನೀರು ಹಾಕ್ಕೊಂಡೀನಿ ಇದಕ್ಕೆ, ಈ ಚಿಕನ್ ಕುದಿಯೋಕೆ ಹೆಚ್ಚು ಕಡಿಮೆ 1 ಚರಿಗೆ ಎಷ್ಟು ಅಂದರೆ 1 ಲೀಟ್ರಷ್ಟು ನಾನು ನೀರು ಹಾಕ್ಕೊಂಡೀನಿ. ಸೊ ಹಾಕ್ಕೊಂಡ್ಬಿಟ್ಟು ಈ ಪೂರ್ತಿ ನೀರೆಲ್ಲನೂ ಖಾಲಿ ಆಗೋವರೆಗೂ ನೀವು ಚಂದಾಗ ನೀವು ಚಿಕನ್ ಕುದಿಯೋವರೆಗೂ ಕುದಿಸ್ಕೋಬೇಕಾಗತ್ತೆ. ಸೊ ನೋಡಕತ್ತಿರಲಿ ಇವಾಗ ನಿಮ್ಗೆ ಏನಾದರೂ ಖಾರ ಉಪ್ಪು ಏನಾದ್ರು ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ಸೊ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ನಾನು ಉಪ್ಪು ಹಾಕ್ಕೊಳಕತ್ತೀನಿ. ಸೊ ಇವಾಗ ಪ್ಲೇಟ್ನ ಮುಚ್ಚಿ ಬಿಟ್ಟಿದ್ದೆ. ಸೊ ನೋಡಕತ್ತಿರಲ್ಲ ಈ ರೀತಿ ಚಂದಾಗ ಚಿಕನ್ ಕುದಿಯಾಕತ್ತೈತಿ, ಸೈಡ್ ಎಲ್ಲನೂ ಆಯಿಲ್ ಎಣ್ಣೆ ಎಲ್ಲ ಬಿಟ್ಟೈತಿ. ಸೊ ಈ ರೀತಿ ಸ್ವಲ್ಪ ಚಂದಾಗ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ನೋಡಾಕತ್ತಿರಲ್ಲ. ಸೊ ಹಂಗೆ ಇದಕ್ಕೆ ಮೇಲ್ಗಡೆ ಇನ್ನೊಂದು ಸಲ ಪ್ಲೇಟ್ ಮುಚ್ಚಿ ಕ್ಯಾರ ಬಿಟ್ಬಿಡ್ತೀನಿ, ಪೂರ್ತಿ ಇದೆಲ್ಲನೂ ಡ್ರೈ ಆಗಬೇಕು ನೋಡ್ರಿ. ಸೊ ಆ ರೀತಿ ಚಂದಾಗ ಕುದಿಸ್ಕೊಳ್ಬೇಕಾಗತ್ತೆ. ಸೊ ನೋಡಾಕತ್ತಿರಲ್ಲ ಈ ರೀತಿ ಚೆನ್ನಾಗಿ ಚಿಕನ್ ಕುದ್ದಿರ್ಬೇಕು, ನೀರೆಲ್ಲನೂ ಅಟ್ಸೈತಿ ನೋಡ್ರಿ. ಸೊ ಮಸಾಲೆ ನೋಡಾಕತ್ತೀರಿ ನೀವು, ಮಸಾಲೆ ಕಲರ್ ಎಲ್ಲನೂ ತುಂಬ ಚೆನ್ನಾಗಿ ಬಂದೈತೆ, ಅಂದರೆ ಕಪ್ಪಗಾಗೈತಿ ಬ್ರೌನ್ ಕಲರ್. ಸೊ ಅಂದರೆ ಇದು ಚೆನ್ನಾಗಿ ಚಿಕನ್ ಎಲ್ಲನೂ ಬೆಂದೈತೆ ಅಂತ ನೋಡ್ರಿ. ಸೊ ನೋಡಾಕತ್ತಿರಲ್ಲ ಇವಾಗ ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ರೆಡಿ ಆಯ್ತು ಚಿಕನ್ ಎಣ್ಣೆ ಖಾರ ನೋಡ್ರಿ. ಸೊ ನೋಡಾಕತ್ತಿರ ಎಷ್ಟು ಮಸ್ತ್ ಅದ, ನೋಡಾಕತ್ರ ಬಾಯಲ್ಲಿ ನೀರು ಬರುತ್ತೆ. ಸೊ ಮನ್ಯಾಗ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಭಾರಿ ಮಸ್ತ್ ಅದ. ಸೊ ನೋಡ್ರಿ ಲೆಗ್ ಪೀಸ್ ಜೊತೆಗೆ ತೋರ್ಸಾಕತ್ತೀನಿ ನಿಮ್ಗೆ, ಅದು ಎಲ್ಲನೂ ಚೆನ್ನಾಗಿ ಬೆಂದೈತಿ. ಮೂಳೆ ಮತ್ತು ಮಾಂಸ ಬೇರೆ ಸಪ್ರೇಟ್ ಕೂಡ ಆಗೈತಿ, ಅಂದ್ರೆ ಹಿಂದ್ಗಡೆ ಮೂಳೆ ಅದ, ಮುಂದ್ಗಡೆ ಮಾಂಸ ಚೆನ್ನಾಗಿ ಬಂದೈತೆ ನೋಡ್ರಿ. ಸೊ ನಿಮ್ಗೆ ನೋಡಾಕತ್ತೀರಿ ಚಂದಾಗ ಚಿಕನ್ ಎಲ್ಲನೂ ಬೆಂದೈತಿ. ಒಂದು ಪ್ಲೇಟ್ಗೆ ನಾನು ಇದನ್ನು ಸರ್ವ್ ಮಾಡ್ಕೋತೀನಂತ. ಸೊ ನೋಡಾಕತ್ತಿರಲ್ಲ, ನೋಡಕ್ಕೆ ಭಾಳ ಮಸ್ತ್ ಅದ. ಇದು ಜೋಳದ ರೊಟ್ಟಿ ಜೊತೆಗೆ ಖಡಕ್ ರೊಟ್ಟಿ, ಹಂಗೆ ನೀರು ದೋಸೆ, ಈ ಚಪಾತಿ ಅನ್ನಕ್ಕಂತರೂ ಸಖತ್ತಾಗಿರುತ್ತೆ ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಮನ್ಯಾಗ ಸಿಂಪಲ್ಲಾಗಿ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಚಿಕನ್ ಎಣ್ಣೆ ಖಾರನ ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಟ್ಟೀನಿ. ಸೊ ಮತ್ತೆ ಆ ಗಡ ಮಾಡ್ತೀರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ನನ್ನ ಚಾನಲ್ನಲ್ಲಿ ಹೊಸ ರೆಸಿಪಿಗಳು ಎಲ್ಲನೂ ಅಪ್ಲೋಡ್ ಆಗ್ಯಾವ. ಸೊ ಹೋಗಿ ನೋಡ್ಕೊಂಡು ಬನ್ನಿರಿ. ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಚಿಕನ್ ಎಣ್ಣೆ ಖಾರನ ಹೆಂಗೆ ಮಾಡೋದಂತ ತೋರಿಸಿನಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.